89ರ ಚುನಾವಣೆ. ನಾನು ರಾಜಕೀಯದ ವ್ಯಕ್ತಿ. ನಾನು ಇಲ್ಲಿಯೇ ಬೆಳ್ತಂಗಡಿಯ ಸಮೀಪದ ಕೊಯ್ಯೂರಿಗೆ ಮತಯಾಚನೆಗೆ ಚುನಾವಣೆಯ ಸಂದರ್ಭದಲ್ಲಿ ಹೋಗಿದ್ದೆ. ಮುಳಿಯ ಮಾಡು ಅಂತ ಹೇಳಿದರೆ ಹುಲ್ಲಿನ ಮಾಡಿನ ಮನೆ, ಮಣ್ಣಿನ ಗೋಡೆ, ಬಾಗಿಲಿಲ್ಲ. ತಾಯಿ ಹೊರಗೆ ಕೂತು ಬೀಡಿ ಕಟ್ತಾ ಇದ್ದಾಳೆ. ಮಕ್ಕಳು ಶಾಲೆಗೆ ಹೋಗದೆ ಹೊರಗೆ ಆಡ್ತಾ ಇದ್ದಾರೆ. ನಾವು ಮತಯಾಚನೆಗೆ ಅಂತೇಳಿ ಹೋಗಿದ್ದೇವೆ. ಆ ತಾಯಿ ಮುಖ ಎತ್ತಿ ನಮ್ಮನ್ನು ನೋಡಲಿಲ್ಲ. ಮನೆ ಬಾಗಿಲಿಗೆ ಹೋದರು, ಮುಖ ಎತ್ತಿ ನೋಡಲಿಲ್ಲ. ನಾನು ಮತ್ತೆ ನಾವು ನಿಮ್ಮ ಮನೆ ಬಾಗಿಲಿಗೆ ಬಂದಿದ್ದೇವೆ, ನೀವು ನಮ್ಮನ್ನು ಮಾತಾಡಿಸುವುದಿಲ್ವ ಅಂತೇಳಿ ಕೇಳಿದಾಗ ನನ್ನ ಪ್ರಾರ್ಥನೆಯನ್ನು, ವಿನಂತಿಯನ್ನು ಗಮನಿಸಿದ ತಾಯಿ ಹೇಳಿದ್ಲು, ನಿಮಗೆ ಅಷ್ಟು ಸಮಾಜ ಸುಧಾರಣೆ, ಯಾರ್ಯಾರಿಗೋಸ್ಕರ ಮತ ಕೇಳಲಿಕ್ಕೆ ಬಂದಿದ್ದೀರಲ್ಲ, ನಿಮಗೆ ಅಷ್ಟು ಸಾಧ್ಯ ಇದ್ದರೆ ನನ್ನ ಗಂಡ ಕುಡಿದು ನಮ್ಮ ಮನೆ ಪರಿಸ್ಥಿತಿ ನೋಡ್ತಾ ಇದ್ದಾರಲ್ಲ, ಅವರಿಂದ ಕುಡಿತವನ್ನು ಬಿಡಿಸಿ, ಆವಾಗ ನಾನು ನಿಮಗೆ ಶರಣು ಹೇಳ್ತೇನೆ ಅಂತ ಹೇಳುವ ಮಾತು ಹೇಳಿದರು. ಬಹುಶಃ ಅಂತಹ ತಾಯಂದಿರ, ಅಂತಹ ಸಹೋದರಿಯರ, ಅಂತಹ ಮಕ್ಕಳ ಪ್ರಾರ್ಥನೆ ಏನಿದೆ ಅದು ಮಂಜುನಾಥ ಸ್ವಾಮಿಗೆ ಕೇಳಿ ಆ ಸ್ವಾಮಿ ಪೂಜ್ಯರ ಮೂಲಕ ಈ ಜನಜಾಗೃತಿಯನ್ನು ಪ್ರಾರಂಭ ಮಾಡಿದ್ದಾರೆ ಅಂತ ಹೇಳುವಂತಹ ಮಾತನ್ನು ಹೇಳ್ತಾ